ಶುಭೋದಯ ನನ್ನೆಲ್ಲ ವೀಕ್ಷಣಾದಾರರಿಗೆ. ನನ್ನ ಮಗ ಈ ರೀತಿ ಕುಣ್ಕೊಂಡು ಖುಷಿಯಿಂದ ಇರೋದಕ್ಕೆ ಅತ್ತೆ ನನ್ನ ಹತ್ರ ಇರೋದಕ್ಕೆ ತುಂಬಾ ಸಹಾಯ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಈ ವಿಡಿಯೋದಲ್ಲಿ ನನ್ನ ಮಗ ಅಜ್ಜಿಗೂ ನನಗೂ ಕಿಚನಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾನ ಅಂತ ಹೇಳ್ಬೋದು. ನೋಡಿ ಬನ್ನಿರಿ, ಇಲ್ಲಿ ಯಾವ ರೀತಿ ಹೆಲ್ಪ್ ನೋಡಿ, ಯಾವ ರೀತಿ ಅವರಮ್ಮ ಬೀನ್ಸ್ ಸೋಸ್ತಾ ಇದ್ದಾರೆ. ಇವನು ಬೀನ್ಸ್ ಸೋಸ್ತಾನ. ಆಮೇಲೆ ಬುಟ್ಟಿ ತಂದು ಕೊಡೋದ್ರೆ ಬುಟ್ಟಿ ತಂದು ಕೊಡೋದು, ಮತ್ತು ಏನಾರ ಇಂಗ್ರೀಡಿಯೆಂಟ್ಸ್ ಬೇಕಂದ್ರೆ ಅವನ್ನೆಲ್ಲ ತಂದು ಕೊಡ್ತಾನೆ. ಅದೇ ಬೀನ್ಸಿಗೆ ಹಣ್ಣು ಅಂತಾನೆ, ಅವನೇ ತಿಂತಾ ಇರ್ತಾನೆ. ನಾವು ಅವನಿಗೆ ಕುರ್ಕುರಿ, ಆಮೇಲೆ ಚಾಕ್ಲೇಟು, ಬಿಸ್ಕೆಟು ಅಂಥದ್ದೇನು ಕೊಡಲ್ಲ. ಈ ಥರ ಚೌಳಿಕಾಯಿ, ಬೀನ್ಸು, ಬೆಂಡೆಕಾಯಿ, ಗಜ್ಜರಿ, ಇದ್ರ ಥರ ಮನೆಯಲ್ಲಿರೋ ತರಕಾರಿನ ಕಟ್ ಮಾಡಿಬಿಟ್ಟು ಅವನ್ನ ನಾವು ಪಲ್ಯ ಮಾಡ್ಬೇಕಾದ್ರೆ ಫ್ರೈ ಮಾಡ್ತೀವಲ್ಲ, ಆವಾಗ ಅವನ್ನ ಸ್ವಲ್ಪ ಉಪ್ಪು ಹಾಕಿ ಅವನಿಗೆ ಒಂದು ಬಟ್ಟಲಲ್ಲಿ ಹಾಕಿಕೊಟ್ಟೆ ಅಂದರೆ ಖುಷಿಯಿಂದ ತಿನ್ಕೊತ ಅಡ್ಡಾಡ್ತಾನೆ. ಈ ರೀತಿ ನಾವು ಎಲ್ಲ ಮನೆಯಲ್ಲೇ ರೆಡಿ ಮಾಡಿದ ಆಹಾರವನ್ನು ಅವರಿಗೆ ಕೊಟ್ಟು ಕೂಡಿಸಿದ್ರೆ ಒಂದು ರೀತಿಯಿಂದ ಅವರಿಗೆಲ್ಲ ವಿಟಮಿನ್ಸು, ಪ್ರೋಟೀನ್ಸು, ಮಿನರಲ್ಸು, ನ್ಯೂಟ್ರಿಯೆಂಟ್ಸು ಅವರ ದೇಹದ ಬೆಳವಣಿಗೆಗೆ ಹಾಗೂ ಮಾನಸಿಕವಾಗಿ, ಶಾರೀರಿಕವಾಗಿ ಬೆಳವಣಿಗೆ ಹೊಂದಲು ಸಹಾಯವಾಗ್ತದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ರಿ, ಅವನು ಅಜ್ಜಿಗೆ ಹೆಲ್ಪ್ ಮಾಡೋದಲ್ದೆ ಮತ್ತು ಆಟನೂ ಅದ್ರ ಜೊತೆಗೆ ಆಡ್ತಾನೆ. ಅವರ ಅಜ್ಜಿ ಕೇಳ್ತಾಯಿದ್ರು, ಗೊಂಬವ್ನ ಹೆಂಗೆ ಮಲಗಿಸ್ತೀಯಪ್ಪ, ಹೆಂಗೆ ಮಲಗಿಸೋದಪ್ಪ, ನಿನ್ನ ಹೆಂಗೆ ನಿಮ್ಮ ಮಮ್ಮಿ ಮಲಗಿಸ್ತಾರ ಅಂತ ಕೇಳಿದರೆ ಆ ಕಾಲು ಹೆಂಗೆ ಕುಣಿಸ್ತೇ ತೋರಿಸ್ತಾನೆ. ನೋಡ್ರಿ, ಅಲ್ಲಿ ಅದೊಂದು ಡಾಲ್ ಐತಿ, ಆ ಡಾಲ್ ಜೊತೆಗೆ ಆಟ ಆಡ್ಕೋತ ಕೂತಿರ್ತಾನೆ. ಇಲ್ಲಿ ನೋಡ್ರಿ, ಕಾಲು ಕುಣಿಸೋದು, ಮತ್ತು ಅವನ್ನೆಲ್ಲ ಬೀನ್ಸ ಹಾಗೆಲ್ಲ ಮಾಡ್ಯಾನ. ಮತ್ತು ಅಂತಂದು ಅಜ್ಜಿ ಕೈಯಾಗ ಕೊಡ್ತಾನೆ. ಈ ರೀತಿ ಅವನಿಗೂ ಆಟ ಆಗ್ತೈತಿ, ಆಮೇಲೆ ಅಲ್ಲಿ ಇಲ್ಲಿ ಕಳಿಸೋದು ತಪ್ತೈತಿ. ಕುತ್ಕೊಂಡು ಅಲ್ಲೇ ಅಜ್ಜಿಗೆ ಅವನು ಹೆಲ್ಪ್ ಮಾಡ್ತಾನೆ, ಅಜ್ಜಿ ನನಗೆ ಹೆಲ್ಪ್ ಮಾಡ್ತಾಳೆ ಕಿಚನಲ್ಲಿ. ನೋಡಿರಿ, ಯಾವ ರೀತಿ ಆಟನೂ ಆಗ್ತೈತಿ. ಆಮೇಲೆ ಇವನ್ನೆಲ್ಲ ಆ ಚಾಕ್ಲೇಟು, ಬಿಸ್ಕಿಟು ಕೊಟ್ಟು ಮಕ್ಕಳ ಆರೋಗ್ಯ ಹಾಳು ಮಾಡೋ ಬದಲಿ ಇವನ್ನ ನಾವು ಮನ್ಯಾಗ ತಂದಿರ್ತೀವಿ ಯಾವಾಗಲೂ ತರಕಾರಿ. ಇಲ್ಲಿ ನೋಡ್ರಿ, ಸೊಪ್ಪಿನ ಪಲ್ಯ ತಂದಿದ್ರು. ಅದೇ ರೀತಿ ಅದನ್ನ ಸೊಪ್ಪು ಕ್ಲೀನ್ ಮಾಡ್ತಾಯಿದ್ರು ನಮ್ಮಮ್ಮ. ಅದನ್ನು ಅದೇ ಥರ ಮಾಡ್ತಿದ್ದ. ಅವರೆಲ್ಲ ಮುಚ್ಚೆ ಇಡ್ತಾಯಿದ್ರು. ಅದನ್ನು ತೊಗೊಂಡು ಆ ಕಡೆ ಈ ಕಡೆ ಎಳೆದು ಚೆಲ್ತಾ ಇದ್ದಾನೆ. ನೋಡ್ರಿ, ಇವರೆಲ್ಲ ಮುಚ್ಚಿ ಇಡ್ತಾಯಿದ್ರು. ಇದನ್ನು ಮರದಲ್ಲಿ ಸೋಸಿ ಹಾಕ್ತಾಯಿದ್ದ. ನಾನು ಅವ್ನು ಹಿಡಿಯೋದೇ ನನ್ನ ಕೆಲಸ ಆಗಿಬಿಡ್ತು. ಅವ್ರು ಇಡೀ ದಿನ ಹಿಡಿತಾರಲ್ಲ, ಅದು ತುಂಬ ಗ್ರೇಟ್ ಅಂತ ಹೇಳಬೇಕು. ನೋಡಿರಿ, ಬೆನ್ನಿನೂ ಸಹ ಮನೆಯಲ್ಲೇ ಮಾಡೋಣ ಅಂತ ಹೇಳಿದೆ. ನಮ್ಮ ಮನೆಯವರು ಹೊರಗಿನ ತರೋಣ ಅಂದ್ರೆ ನಾನು ಬೇಡ್ರಿ, ಮನ್ಯಾಗ ಮಜ್ಜಿಗೆ ಮಾಡಿ ಬೆನ್ನಿ ಮಾಡೋಣ ಅಂದೆ. ಅದಕ್ಕೆ ನಮ್ಮ ಅತ್ತೆನೂ ಹೌದು, ಮನೆಯಲ್ಲೇ ಮಾಡೋದು. ನೋಡಿರಿ, ಬೆಳಿಗ್ಗೆ ಆದ ತಕ್ಷಣ ಅವನಿಗೆ ನಾನು ಏನು ಮಾಡ್ತೀನಿ, ಒತ್ತಟ್ಟಿಗೆ ಪಲ್ಯಕ್ಕೆ ಇಟ್ಕೊಂಡಿರ್ತೀನಿ. ಪಲ್ಯಕ್ಕೆ ಏನು ಬೇಕಲ್ಲ ಅದನ್ನು ಹುರ್ಕೊಳ್ತಿರ್ತೇನಲ್ಲ, ಅದ್ರಾಗ ಚೌಳಿಕಾಯಿ, ಬೀನ್ಸು, ಬೆಂಡೆಕಾಯಿ ಏನಿರ್ತೈತೆ ಅದಕ್ಕೊಂದು ಸ್ವಲ್ಪ ಉಪ್ಪು ಉದುರಿಸ್ಬಿಟ್ಟು ಬಟ್ಟೆಲ್ಲ ಹಾಕಿಕೊಟ್ಟು ಅವನಿಗೆ ಕುಂದಿರ್ತಾನೆ. ಅವನು ಹಣ್ಣು ಅಂತಾನೆ. ಅದ್ರ ಜೊತೆಗೆ ಅವನ ಆಟನೂ ಆಗ್ತೈತಿ, ನಂದು ಕೆಲಸನೂ ಆಗ್ತೈತಿ. ಚೆನ್ನಾಗಿ ತಿನ್ಕೋತ ಕೊಡ್ತಾನೆ. ಇದನ್ನು ತಿನ್ನೋದ್ರಿಂದ ಅವನ ದೇಹದ ಬೆಳವಣಿಗೆನೂ ಚೆನ್ನಾಗಿ ಆಗ್ತೈತೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ರಿ ಹೆಂಗೆ ತಿಂತಾನೆ. ಒಂದೊಂದು ಸಲ ನನಗೆ ತಿನ್ಸಕ್ಕೆ ಬರ್ತಾನೆ, ನಾನು ಅವಾಗ ಅವನಿಗೆ ತಿನ್ನಿಸ್ಬೇಕು. ಅಮ್ಮ ಬಾ, ಹಿಂಗೆ ತಿನ್ನಿಸು ಅಂತ ತೋರಿಸ್ತಾನೆ. ನೋಡ್ರಿ ಇಲ್ಲಿ ಯಾವ ರೀತಿ ತಿನ್ನಕತ್ತಾನಂತ. ಹಿಂಗೆ ನಾವು ಏನಾದರೂ ನಮ್ಮ ಅಡುಗೆ ಮನೆಯಲ್ಲೇ ಇರ್ತೈತಿ, ಅದನ್ನ ಮಕ್ಳ ಕೈಯಲ್ಲಿ ಕೊಟ್ಟರೆ ಅವ್ರು ಚೆನ್ನಾಗಿ ತಿಂತಾರೆ. ಅದ್ರ ಜೊತೆಗೆ ಎಂಜಾಯ್ಮೆಂಟು ಆಗುತ್ತೆ, ನಮಗೂ ಮಕ್ಳ ಜೊತೆಗೆ ಇದ್ದಂಗೆ ಆಗ್ತೈತೆ. ಆಮೇಲೆ ಮಕ್ಕಳು ಖುಷಿಯಿಂದ ತಿಂತಾವೆ. ಅದರಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸು, ಮಿನರಲ್ಸು, ಫೈಬರ್ಸು ಎಲ್ಲ ಸಿಗ್ತೈತಿ. ಎಲ್ಲ ತರಕಾರಿ ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತೈತಿ. ಹಾಗೆ ತಿನ್ಕೊತ ಕುಂತು ಅಂದ್ರೆ ಮಕ್ಕಳಿಗೆ ಎಲ್ಲ ರೀತಿಯಿಂದ ವಿಟಮಿನ್ಸು, ನ್ಯೂಟ್ರಿಯೆಂಟ್ಸ್ ಎಲ್ಲ ದೊರೀತೈತೆ ಅಂತ ಹೇಳ್ಬೋದು. ನೋಡಿರಿ, ಅವನ ಆಟನೂ ಹೆಂಗೆ ಆಡ್ತಾನೆ. ಅದ್ರ ಜೊತೆಗೆ ಆಟ ಆಡ್ಕೊತ ಎಷ್ಟು ಚೆನ್ನಾಗಿ ತಿಂತಾನೆ. ಆಮೇಲೆ ಹಾಗೆ ನನ್ನ ಜೊತೆಗೂ ಮಾತಾಡೋಕ್ಕೆ ಕಲಿತಾನೆ. ಇದರಿಂದ ತಾಯಿ ಮಗುವಿನ ಬಾಂಡಿಂಗು ಚೆನ್ನಾಗಿ ಆಗ್ತೈತಿ. ಅವ್ರದ್ದು ಮಾತಾಡುವ ಶೈಲಿ ಬೇಗನೆ ಇಂಪ್ರೂವ್ ಆಗ್ತೈತೆ ಅಂತ ಹೇಳ್ಬೋದು. ಕೆಲವೊಬ್ಬರು ಏನು ಮಾಡಿಬಿಡ್ತಾರೆ, ಆ ಮಕ್ಕಳು ಸುಮ್ಮನಾದ್ರೆ ಸಾಕಂತ ಮೊಬೈಲ್ ಕೊಟ್ಟು ಕುಂದಿರಿಸ್ಬಿಡೋದು. ಅದಕ್ಕೆ ಈಗ ಮಕ್ಕಳು ಬೆಳವಣಿಗೆ ಸ್ಟೇಜಲ್ಲಿ ಇರ್ತಾರೆ. ನಾವು ಅವ್ರಿಗೆ ಏನು ಕಲಿಸ್ತೀವಿ, ನಮ್ಮ ರೂಢಿ ನಾವು ಏನು ಕಲಿಸ್ತೀವೋ ಅದನ್ನು ಕಲ್ಕೋತಾವೆ. ನಮಗೆಲ್ಲ ನಮ್ಮ ಅಜ್ಜಿ, ನಮ್ಮ ತಾಯಿಯಂದ್ರೆ ಏನು ಶಿಕ್ಷಣ ಕಲಿಸಿದ್ರಲ್ಲ
ಅದೇ ಶಿಕ್ಷಣ ನಾವು ಕಲ್ತ್ಕೊಂಡ್ಬಂದ್ವಿ. ಈಗ ನಮ್ಮ ಮಕ್ಕಳಿಗೂ ಚೆನ್ನಾಗಿ ಕಲಿಸಿದ್ರೆ ಅವು ಕಲಿತಾವೆ. ಅದಕ್ಕೆ ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ನೋಡಿರಿ, ಇಲ್ಲಿ ನನಗೂ ತಿನ್ನಿಸ್ಬಾ ಅಂತ ಹಠ ಮಾಡ್ತಾಯಿದ್ದ. ಹಂಗೆ ಪಲ್ಯ ಮಾಡ್ತಾಯಿದ್ದೆ, ಮಾಡ್ಕೋತಾನೆ ಅವನಿಗೆ ತಿನ್ಸಾಕೋತೇನೆ. ನೋಡಿರಿ ಹೆಂಗೆ ತಿಂತ, ಅದ್ರ ಜೊತೆಗೆ ಒಂದು ಆಟನೂ ಆಗ್ತೈತಿ. ಎಷ್ಟು ಚೆನ್ನಾಗಿ ತಿನ್ಕೋತ ಕುಂತಾನೆ ಹೆಂಗೆ ನೋಡ್ರಿ. ನೀವು ಕೇಳ್ಬೋದು ಇಲ್ಲೇ, ಅಲ್ರಿ ಮತ್ತು ಹುಡುಗನ ಈ ಥರ ಬಿಟ್ಟರೆ ಅವನು ಸುಸ್ಸು ಮಾಡೋದಿಲ್ಲ, ಈ ತರಕಾರಿ ಒಳಗೆ ಸೊಪ್ಪಿನಲ್ಲಿ ಮತ್ತು ತರಕಾರಿ ಮೇಲೆ ಸುಸ್ಸು ಮಾಡ್ಬೋದಲ್ಲ ಅಂತ ಕೇಳ್ಬೋದು. ಅದಕ್ಕೆ ನಾವೆಲ್ಲ ಕಟ್ ಮಾಡಿಬಿಟ್ಟು ಎಲ್ಲನೂ ಸ್ವಲ್ಪ ಉಗುರು ಬೆಚ್ಚ ನೀರಿಗೆ ಉಪ್ಪು ಹಾಕಿ ಚೆನ್ನಾಗಿ ತೊಳಿತೇನೆ. ನಾನು ಒಂದು 10 ನಿಮಿಷ ಬಿಟ್ಟು ಚೆನ್ನಾಗಿ ತೊಳೆದು ಯೂಸ್ ಮಾಡ್ತೇನೆ ಅಡುಗೆ ಮಾಡೋಕ್ಕಿಂತ ಮುಂಚೆ. ಇಲ್ಲಿ ನೋಡಿರಿ, ನಾನು ಸ್ವಲ್ಪ ಮೇಲದೇನಿ. ಕೆಳಗಡೆ ಪಾನಿಪುರಿ ಮಾರ್ಲಿಕ್ಕೆ ಬಂದಿದ್ದರು. ಓನ್ಯಾನ ಹುಡುಗರೆಲ್ಲ ಹೋಗಿ ನಿಂತಾವ. ಇವನಿಗೆ ಅಲ್ಲಿ ಹೋಗ್ಬೇಕು, ಅವ್ರು ಏನು ಮಾಡ್ತಾರೆ ತಿನ್ನಂಗಿಲ್ಲ, ಆದರೂ ಹಠ ಮಾಡೋದು, ಅಲ್ಲೇನೈತಿ ಕೊಡಿಸ್ಬಾ ಅಂತ ಹಠ ಮಾಡ್ತಾಯಿದ್ದ. ಆ ಪಾನಿಪುರಿ ಎಷ್ಟರ ಮಟ್ಟಿಗೆ ಹೈಜೀನ್ ಇರುತ್ತೆ ಏನೋ ಗೊತ್ತಿಲ್ಲ. ಅಂದ್ರೆ ಎಷ್ಟು ಸುರಕ್ಷಿತವಾಗಿ ಮಾಡಿರ್ತಾರೋ ಏನೋ, ಈ ರೀತಿ ಹೊರಗಡೆ ಎಲ್ಲ ಧೂಳ ಅದು ಇದು ಬೀಳ್ತೈತಿ. ಆಮೇಲೆ ಮಕ್ಕಳಿಗೆ ಇದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಆದರೂ ಅಲ್ಲಿ ಏರಿಯಾದ ಜನ ಎಲ್ಲ ಬಂದು ತಿಂತಾಯಿದ್ರು. ಇವನು ಹಾಗೆ ಕೆಳಗಿಳಿದು ಬರ್ತಾ ಇದ್ದ, ಕೊಡಿಸು ಅಂತ ಇದ್ದ. ಆದರೂ ಸ್ವಲ್ಪ ಹಠ ಮಾಡ್ತಾವೆ ಮಕ್ಕಳಿಂದ. ನಾವು ಬ್ಯಾಲೆನ್ಸ್ ಮಾಡೋ ಕೆಪಾಸಿಟಿ ನಮ್ಮ ಹತ್ರ ಇಟ್ಕೋಬೇಕಂತ ನಾನು ಹೇಳೋಕೆ ಇಷ್ಟ. ಇದರಲ್ಲಿ ಕೆಮಿಕಲ್ ಮಿಕ್ಸ್ ಇರುತ್ತೆ. ಪಾನಿಪುರಿ, ಶೇವ್ ಪುರಿ ಅಂತಾರಲ್ಲ, ಇದರೊಳಗೆ ಮತ್ತು ಫ್ಯಾಟ್ ಭಾಳ ಇರುತ್ತೆ, ಜಂಕ್ ಫುಡ್ ಇರುತ್ತೆ. ಇದನ್ನೆಲ್ಲ ತಿಂದುಬಿಟ್ರೆ ಮಕ್ಕಳಿಗೆ ಆರೋಗ್ಯ ಹಾಳಾಗ್ತೈತೆ. ಅವು ಬೆಳೆಯುವ ಟೈಮಲ್ಲಿ ಅವಕ್ಕೆ ಒಂಥರ ಹಸಿವೆನೇ ಆಗಲ್ಲ, ಊಟನ ಮಾಡಲ್ಲ ಸರಿಯಾಗಿ. ಇವನ್ನೆಲ್ಲ ಎರಡೆರಡು ಒಂದೊಂದು ತಿಂತೈತಿ, ಏನಾಗಲ್ಲ ಬಿಡು ಅಂತಾರೆ. ಬಟ್ ಅದರಿಂದ ಅವಕ್ಕರ ದೇಹಕ್ಕೆ ಹಾರ್ಮ್ಫುಲ್ ಐತಿ. ಹಾರ್ಮ್ಫುಲ್ ಅಂದ್ರೆ ಅಪಾಯಕಾರಿ ಅಂತ ಹೇಳ್ಬೋದು. ಅದಕ್ಕೆ ಜಾಸ್ತಿ ಹೊರಗಿಂದ ಅವಾಯ್ಡ್ ಮಾಡಬೇಕು. ಮನೆಯಲ್ಲೇ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಪಟ್ಟು ನಾವು ಏನಾಗ್ತೈತೆ ನಮಗೆ ಇದ್ದಿದ್ದರಲ್ಲೇ ಸುಧಾರಿಸ್ಕೊಂಡು ಜೀವನ ಮಾಡೋದನ್ನು ನಾವು ಕಲಿಬೇಕಂತ ನನ್ನ ಅಭಿಪ್ರಾಯ. ನೋಡಿರಿ, ಇಷ್ಟೊಂದು ಜನ ಬಂದು ನಿಂತಾರ ಪಾನಿಪುರಿಗೆ. ಏರಿಯಾದ ಮಕ್ಕಳೆಲ್ಲ ಬಂದು ನಿಂತಾವೆ. ಅವ್ರನ್ನೆಲ್ಲ ನೋಡಿ ಇವಂಗೂ ಹೋಗುವ ಆಸೆ. ಈ ರೀತಿ ಅವರು ಓಪನ್ ಇಟ್ಕೊಂಡು ಬಂದುಬಿಟ್ಟಿರ್ತಾರೆ. ಅದರೊಳಗೆ ಎಷ್ಟು ನೊಣ ಧೂಳ ಏನು ಬಿದ್ದಿರ್ತೈತಂತ ಹೇಳೋಕ್ಕಾಗಲ್ಲ. ಹಾಗೆ ಮನೆ ಮುಂದ್ಗಡೆ ಒಂದು ಬಕೆಟಲ್ಲಿ ಸ್ವಲ್ಪ ಮಣ್ಣು ಹಾಕಿ ಅದರೊಳಗೆ ಅರಿಶಿನನೂ ಬೆಳೆಸೇನಿ, ಮತ್ತು ಬಸಳೆ ಸೊಪ್ಪು ಅಂತಾರೆ ಅದನ್ನು ಬೆಳೆಸೇನಿ. ನೋಡಿರಿ, ಅದು ನಮ್ಮ ಅತ್ತೆ ಇರೋದಕ್ಕೆ ನಾವು ಬೆಳ್ಸೋಕ್ಕಾಗೈತೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಡೈಲಿ ನೀರು ಹಾಕೋದು, ನಾನು ಡ್ಯೂಟಿಗೆ ಬರ್ತೇನಲ್ಲ, ಅವ್ರು ನೋಡ್ತಾರೆ, ಮತ್ತೇನು ಬರ್ಲಂಗೆ ಅದಕ್ಕೆ ನೀರು ಹಾಕೋದು ಅದು ಮಾಡ್ತಾರೆ. ಅವ್ರು ಇದ್ದಿದ್ದಕ್ಕೆ ನನಗೆ ತುಂಬಾ ಸಹಾಯ ಆಗೈತೆ ಅಂತ ಹೇಳ್ಬೋದು. ವಯಸ್ಸಾಗೈತಿ ಇಲ್ಲ ಅಂತಲ್ಲ, ಆದರೂ ಇಡೀ ದಿನ ಮಗನ ಸಂಭಾಳಿಸ್ತಾರೆ. ಆಮೇಲೆ ಈ ಥರ ಎಲ್ಲ ಈ ಗಿಡಕ್ಕೆ ನೀರು ಹಾಕೋದು, ಇದಕ್ಕೆ ಏನಾರು ಆಗೈತೆ ಹಂಗೆ ಎಲ್ಲ ವಿಚಾರ ಮಾಡ್ತಾರೆ. ಹಾಗೆ ನನ್ನ ಮಗ ತಳಗೆ ನಮ್ಮ ಮನೆ ಕೆಳಗೆ ಆಡುಗಳು ಕಟ್ಟಿರ್ತಾರೆ. ಆ ಆಡು ಅಂದ್ರೆ ಭಾಳ ಇಷ್ಟ ಅವನಿಗೆ. ಅವತ್ತು ಕೆಳಗೆ ನಾನು ಅಡುಗೆ ಮಾಡಕ್ಕೆ ಬಡ್ಕೊತೀನಿ, ಅವನು ಕೆಳಗೆ ಓಡೋಡಿ ಬಂದು ಅವ್ರ ಜೊತೆ ಆಟ ಆಡಬೇಕಾಗೈತೆ. ಅಮ್ಮ ಬಾ ಅಂತ ನಮ್ಮ ಮನೆಯವ್ರ ಮನೆಯಾಗಿದ್ರೆ ಅವ್ರ ಜೊತೆಗೆ ಹೋಗ್ರಿ ಆಟ ಆಡ್ತಾನೆ, ಸ್ವಲ್ಪ ಹಿಡ್ಕೊರಿ ಅವನಿಗೂ ಮಜಾ ಬರ್ತೈತಿ ಅಂತ ಹೇಳಿದೆ. ನೋಡ್ರಿ ಇಲ್ಲಿ ಹೆಂಗೆ ಹಾಡುಗಳ ಜೊತೆ ಕುಣಿತಾನೆ ಹೆಂಗೆ ನೋಡ್ರಿ ಇಲ್ಲಿ. ಅವೆಲ್ಲೆಲ್ಲಿ ಹೊಕ್ಕಾವಲ್ಲ ಅಲ್ಲೆಲ್ಲ ಓಡೋಡಿ ಹೊಂಟಾನೆ ನೋಡ್ರಿ ಇಲ್ಲಿ. ಅವನಿಗೆ 12 ಮೆಟ್ಲದಾವ. ಆ ಮೆಟ್ಲ ಹತ್ತೋದು ಇಳಿಯೋದು ಅಂದ್ರೆ ಅವನಿಗೆ ಭಾಳ ಇಷ್ಟ. ಇಳಿಯೋದು ಓಡಿ ಬರ್ತಾನೆ ಕೆಳಗೆ. ನೋಡ್ರಿಲ್ಲ, ಆಡಿನ ಮರಿ ಹಿಡ್ಕೊಂಡೇನೋ ಬಿಟ್ಟೇನೋ ಅಂತಾನೆ. ಹೋಗಿ ಅದನ್ನು ಹಿಡ್ಕೊಂಡು ಅದನ್ನ ಹಂಗೆ ಮುದ್ದಾಡ್ತಾನೆ. ನನಗೆ ಅದ್ರ ಕೂದಲೆಲ್ಲ ಬಾಯಾಗ ಹೋಗಿಗ್ಯಾವಲ್ಲ ಅಂತ ಸಂಕಟ. ಅವನಾದರೂ ಹೋಗಿ ಅದನ್ನು ಹಿಡ್ದ ಬರ್ತಾನೆ. ಯಾಕಂದ್ರೆ ಸಣ್ಣ ಮಕ್ಕಳಾಗ್ತಾವ, ನಾವು ಎಷ್ಟು ಕೈ ತೊಳೆದೇವಿ ಮಾಡ್ಯಾವಂದ್ರೆ ಪಟಕ್ನ ಬಾಯಾಗ ಇಟ್ಕೋತಾವ. ಅದಕ್ಕೆ ನನಗೆ ಕಿರಿಕಿರಿ ಅನ್ನಿಸ್ತೈತಿ. ನೋಡ್ರಿ, ಅವ್ರ ಅಪ್ಪಾಜಿ ಹಿಂದಿಂದ ಬಂದು ಹಿಡ್ಕೊಂಡು ನಿಂತರು. ಅದು ಮತ್ತೊಂದು ಮರಿ ಇತ್ತು ಪಕ್ಕಕ್ಕೆ, ಅದನ್ನೂ ಹಿಡ್ಕೊಡೋ ಅಂತ ಹಠ ಒಂದು. ನೋಡ್ರಿ ಅಲ್ಲಿ ಹೆಂಗೆ ಹಿಡ್ಕೊಂಡು ಸ್ಮೈಲ್ ಮಾಡ್ತಾನೆ ಹೆಂಗೆ ನೋಡ್ರಿ. ಅಮ್ಮ ಬಾನಿ ಏನಂತಾನ್ರಿ ಅಲ್ಲಿ. ಅದೇ ರೀತಿ ಅವನಿಗೆ ಯಾವುದರ ಪ್ರಾಣಿ ಪಕ್ಷಿ ಕಂಡ್ರೆ ಭಾಳ ಇಷ್ಟ ಅಂತ ಹೇಳ್ಬೋದು. ಆಮೇಲೆ ತುಂಟಾಟನೂ ಹಂಗೆ ಮಾಡ್ತಾನೆ ರೀ ಮನ್ಯಾಗ. ನೋಡ್ರಿ ಇಲ್ಲೇ ಕುರ್ಚಿದ ಮೇಲೆ ಹತ್ತಿ, ಹಾಸಿಗೆ ಮೇಲೆ ಹತ್ತಿ ಮ್ಯಾಲೆ ಇಟ್ಟೇನೆ ನಾನು ಪಳಿ ಮೇಲೆ, ಅವ್ನು ತಗೊಳಕ್ಕೆ ಹೋಗ್ತಾನೆ. ಇಲ್ಲಿ ನೋಡ್ರಿ ಪೈರಿ ಹತ್ತಿ ಬರತಾನೆ ಹೆಂಗೆ ತಾನೋ ಒಬ್ಬನ. ನಾನು ಒಳಗಿದ್ದೆ, ಕೆಲಸ ಮಾಡಕತ್ತಿದ್ದೆ. ಬೆಳಿಗ್ಗೆ ಅಜ್ಜಿ ಮಲ್ಕೊಂಡಿದ್ರು. ಕೆಳಗೆ ಇಳಿದು ಮತ್ತೆ ಮ್ಯಾಲೆ ಹತ್ತಿ ತಾನೋ ಒಬ್ಬನ ಹೆಂಗೆ ಬಂದು ನಿಂದಿರ್ತಾನೆ ನೋಡ್ರಿ ಇಲ್ಲಿ. ನಾನು ಎಲ್ಲ ಹುಡುಕಿದೆ ಅವನು.
ಮಕ್ಕಳಿಗೆ ಅತಿ ರೀತಿಯೂ ರಿಸ್ಟ್ರಿಕ್ಷನ್ ಇರಬಾರ್ದು. ಯಾಕಂದ್ರೆ ಅವು ಬೆಳವಣಿಗೆ ಸ್ಟೇಜಲ್ಲಿ ಯಾವ್ಯಾವುದು ಏನೇನು ಆಗ್ಬೇಕು ಆಗಲೇಬೇಕು. ನಾವು ಎಷ್ಟಂತ ಒಳಗಿಡ್ತೀವಿ, ಆಗಂಗಿಲ್ಲ. ನೋಡಿರಿ, ಇವ 9 ಮಂತ್ ನಾವು ಇದ್ದಾಗ ಈ ರೀತಿ ಗುಂಡ್ಗೆ ಇದ್ದ, ಈಗ ಬೆಳವಣಿಗೆ ಹೊಂದ್ಯಾನಲ್ಲ, ಅದಕ್ಕೆ ಹಿಂಗಾಗ್ಯದ. ಇಲ್ಲಿ ನೋಡಿರಿ, ಸೊಪ್ಪಿನ ಪಲ್ಯ ತಂದಿದ್ರು. ಸೊಪ್ಪಿನ ಪಲ್ಯ ಅವರಮ್ಮ ಸ್ವಚ್ಛ ಮಾಡ್ತಾಯಿದ್ಲು, ಅಂದ್ರೆ ಸೋಸ್ತಾಯಿದ್ರು. ಅದನ್ನು ಹೆಂಗೆಲ್ಲ ಹರಿವ್ಯಾನ ನೋಡ್ರಿ. ಇಲ್ಲಿ ಎಲ್ಲಿ ಏನು ಇಡಂಗಿಲ್ಲ, ಹಂಗೆ ಆಟ ಅವನಿಗೆಲ್ಲ. ಹಂಗಂತ ಎಲ್ಲನೂ ಚೆಲ್ಲಂಗನೇ ಇಲ್ಲ, ಮತ್ತು ಅಂತಂದು ಇಡ್ತಾನೆ ಅಮ್ಮನ ಹತ್ರನ. ಆದ್ರೆ ಆಗಿನ ಮಟ್ಟಿಗೆ ನಾವು ಹಿಂಗೆಲ್ಲರ ಕೂತಿರ್ತೀವಿ, ನೀರಾಗಾರ ಹಾಕೋದು, ಇಲ್ಲ ಎಲ್ಲರ ಎಸೆದು ಬಿಡೋದು. ಅವನಿಗೆ ನೀರಾಗ ಆಟ ಆಡೋದ್ರಿಂದ ಮತ್ತು ತಂಪು ಜಾಸ್ತಿ ಆಗ್ತಿತ್ತಲ್ಲ ಮಕ್ಕಳಿಗೆ. ಅದಕ್ಕೆ ಒಂದು ತೆಗ್ದು ಒಂದು ಕಡೆಗೆ ಇಡ್ತೀನಿ ನೋಡ್ರಿ. ನಾನು ಅಜ್ಜಿಗೆ ಸೊಪ್ಪು ಸೋಸಾಗ್ತಾರೆ, ನನಗಂತೂ ತುಂಬಾ ಹೆಲ್ಪ್ ಮಾಡ್ತಾರಂತ ಹೇಳ್ಬೋದು. ಆಮೇಲೆ ಮಗುನೂ ಅವ್ರ ಕಡೆನೇ ಬಿಟ್ಟು ಬರ್ತೀನಿ. ಇಡೀ ದಿನ ಚೆನ್ನಾಗಿ ನೋಡ್ಕೋತಾರೆ. ಈ ತರಕಾರಿನೂ ಅವನಿಗೆ ರೂಢಿ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಎಲ್ಲನೂ ಮನೆಯಲ್ಲಿ ಏನೇನು ಇರ್ತೈತಲ್ಲ ಅದರ ಪರಿಚಯನೂ ಆದಂಗೆ ಆಗ್ತೈತಿ, ಅದರದ್ದು ಅದರ ರುಚಿನೂ ಅವನಿಗೆ ತಿಳಿಸ್ದಂಗೆ ಆಗ್ತೈತಿ ಅಂಥೇಳಿ ನಾವು ಅವನ ಎದುರಿಗೇನೆ ಸೋಸೋದು. ಆಮೇಲೆ ಅದನ್ನು ಪಲ್ಯ ಮಾಡಿರ್ತೇವಲ್ಲ, ಅವನಿಗೆ ಸ್ವಲ್ಪ ತಿನ್ನಿಸೋದು, ರೊಟ್ಟಿ ಜೊತೆಗೆ ಈಗೆಲ್ಲ ಮಾಡ್ತೀವಿ. ಅದೇ ರೀತಿ ಹಂಗೆ ಬ್ರೋಕ್ಲಿ ತಂದಿದ್ರೆ ನಮ್ಮ ಮನೆಯವ್ರು. ಆ ಬ್ರೋಕ್ಲಿ ಸ್ವಚ್ಛಗೊಳಿಸೋದು ಹೆಂಗಂತ ನಮ್ಮ ಅಜ್ಜಿಗೆ ಸ್ವಲ್ಪ ಬಿಸಿನೀರಾಗ ಉಪ್ಪು ಹಾಕಿಕೊಟ್ಟೆ. ಅವರು ಯಾವ ರೀತಿ ಸ್ವಚ್ಛ ಮಾಡತ್ತಾರ ನೋಡ್ರಿ. ಇಲ್ಲಿ ಈ ರೀತಿ ಸ್ವಚ್ಛ ಮಾಡ್ತಾರೆ. ಅಂದ್ರೆ ಅದರಲ್ಲಿ ಕೆಮಿಕಲ್ ಇರುತ್ತಲ್ಲ, ಈಗ ಯಾವುದನ್ನು ಹಾಗೆ ಎಲ್ಲ ತರಕಾರಿಗೂ ಕೆಮಿಕಲ್ ಹಾಕಿನೇ ಬೆಳೆಸ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಉಗುರು ಬೆಚ್ಚ ನೀರಿಗೆ ಉಪ್ಪು ಹಾಕಿ ಸ್ವಚ್ಛಗೊಳಿಸ್ರಿ ಅಂತ ನಾನು ಈ ಮೂಲಕ ತಿಳಿಸ್ತೇನೆ ನಿಮ್ಗೆ. ನೋಡಿರಿ, ಇಲ್ಲಿ ಬ್ರೋಕ್ಲಿ ಎಲ್ಲ ಸ್ವಚ್ಛ ಮಾಡಿದರು. ಆಮೇಲೆ ಹೆಚ್ಚು ಈ ರೀತಿ ಇಟ್ವಿ. ಅದಕ್ಕೆ ಟಮಾಟೆ ಹಣ್ಣು, ಉಳ್ಳಾಗಡ್ಡಿ, ಅರಿಶಿಣ ಪುಡಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಟ್ಕೊಂಡೆ. ಆಮೇಲೆ ಅದನ್ನಷ್ಟೇ ಮಾಡಿದ್ರೆ ಸರಿಯಾಗಲ್ಲ ಅಂತ ತೊಗರಿಬೇಳೆನೂ ಕುದಿಸಾಕಿಟ್ಕೊಂಡಿದ್ದೆ. ನೋಡ್ರಿ, ಇಲ್ಲಿ ಬೇಳೆ ಬೇಯಿಸಿದೆ. ಆಮೇಲೆ ಒಣ ಖಾರ ಹಾಕ್ಲೋ ಖಾರ ಹಾಕ್ಲೋ ಅಂತ ಥಿಂಕ್ ಮಾಡ್ತಾಯಿದ್ದೆ. ರೊಟ್ಟಿನೂ ಮುಗೀತೆ. ರೊಟ್ಟಿ ಮುಗಿದ ತಕ್ಷಣ ಹಂಗೆ ಹಸಿಮೆಣ್ಸಿನ್ಕಾಯಿ ಇದ್ವು, ಅವನೊಂದೆರಡು ಮೂಗು ತೆಗೆದುಕೊಟ್ರು, ತೊಳೆದುಕೊಟ್ಟು ಅದೇ ರೀತಿ ಅವನು ಫ್ರೈ ಮಾಡಿಕೊಂಡೆ. ಫ್ರೈ ಮಾಡಿ ಸ್ವಲ್ಪ ಖಾರ ಮಾಡಿಕೊಂಡ್ರೆ ಟೇಸ್ಟ್ ಆಗ್ತೈತೆ. ಅದಕ್ಕೂ ಅಲ್ಲ ಬೆಳ್ಳುಳ್ಳಿ ಹಾಕಿ ಉಪ್ಪು ಹಾಕಿ ಫ್ರೈ ಮಾಡ್ಕೊತೀನಿ. ಆಮೇಲೆ ಬ್ಯಾಳೆನೂ ಬೆಂದು ಒತ್ತಕ್ಕೆ ಈಗ ಪಲ್ಯಕ್ಕೆ ಎಲ್ಲ ರೆಡಿ ಮಾಡಿಟ್ಟಿತ್ತು. ಬರ್ರಿ ಇಲ್ಲಿ ಪಲ್ಯ ಮಾಡೋಣ ಹೆಂಗಂತಂದು. ಪಲ್ಯ ಮಾಡೋದನ್ನು ವೀಡಿಯೋ ಮಾಡ್ಬೇಕಂದಾಗ ನನ್ನ ಮಗ ಏನೋ ಕಿಡಿಗಿಡ್ತನ ಮಾಡಿದ್ದ. 1 by 1 ಮಾಡೋಕ್ಕಾಗಲಿಲ್ಲ. ಆದರೂ ಎಲ್ಲ ಮಾಡಿದೆ. ವೀಡಿಯೋ ಮಾಡೋದು ಮರೆತುಬಿಟ್ಟೆ. ನೋಡಿರಿ, ಈ ಥರ ಆಗ್ತದೆ ಪಲ್ಯ. ಅದನ್ನು ಉಗಿ ಮೇಲೆ ಬೇಯಿಸಿ ಒಗ್ಗರಣೆ ಕೊಡಬೇಕು. ಆಮೇಲೆ ಅದಕ್ಕೆ ಬೆಂದಿದ್ದ ತೊಗರಿಬೇಳೆ ಏನೈತಲ್ಲ ಅದನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡೆ. ನೋಡಿರಿ, ಎಷ್ಟು ಮಸ್ತ್ ಕಾಣ್ತೈತಿ. ಈ ಬ್ರೋಕ್ಲಿಯಿಂದ ಏನು ಪ್ರಯೋಜನ ಅಂದರೆ ಶುಗರ್ ಕಂಟ್ರೋಲ್ ಮಾಡ್ತೈತೆ. ಅಂದರೆ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಿಗೆ ಆಗಿ ಸಕ್ಕರೆ ಕಾಯಿಲೆ, ಮಧುಮೇಹ ಅಂತಾರಲ್ಲ, ಅದಕ್ಕಂತೂ ತುಂಬಾ ಹೆಲ್ಪ್ ಆಗ್ತೈತಿ. ಈ ಬ್ರೋಕ್ಲಿ ಪ್ರೋಟೀನು, ಫ್ಯಾಟ್ಸು ಚೆನ್ನಾಗಿ ಸಿಗ್ತೈತಿ. ಇದು ಮಾರ್ಕೆಟಲ್ಲಿ ತುಂಬಾ ದುಬಾರಿಯಾಗಿರೋದ್ರಿಂದ ಇದ್ರ ಹೆಸರು ಏನಂತ ಸಹ ನನಗೆ ನೆನಪಿರಲಿಲ್ಲ. ಮತ್ತು ನಾನು ಒಂದು ಗೊಂಬೆ ಡೆಕೋರೇಟ್ ಮಾಡಿ ಒಂದು ವಿಡಿಯೋ ಮಾಡಿದ್ದೆ. ಅದನ್ನು ನೋಡಿ ನಮ್ಮ ಕೊಲಿಗೋಗಿ ಒಬ್ರಿಗೆ ಕೇಳಿದೆ, ಇದಕ್ಕೆ ಏನಂತಾರ್ರಿ ಅಂಥೇಳಿ. ಅದರ ಹೆಸರು ಸಹ ಗೊತ್ತಿರಲಿಲ್ಲ. ಅಂಥ ಈಗಿನ ದುನಿಯಾದಲ್ಲಿ ಸಿಗ್ತಾಯಿದೆ. ಅದು ಮಾರ್ಕೆಟಲ್ಲಿ ತುಂಬಾ ದುಬಾರಿ. ಇದರಿಂದ ಆರೋಗ್ಯದಲ್ಲಿ ತುಂಬಾ ಸುಧಾರಣೆ ಆಗ್ತೈತೆ ಅಂತ ಕೇಳಲ್ಪಟ್ಟೇವಿ. ಬ್ರೋಕ್ಲಿ ಮಾರ್ಕೆಟಲ್ಲಿ ತುಂಬಾ ದುಬಾರಿಯಾಗಿದ್ದರೂ ಅದು ಹೆಲ್ತಿಗೆ ಭಾಳ ಉಪಯುಕ್ತ ಅಂತ ಹೇಳ್ಬೋದು. ನೋಡಿರಿ, ಇಲ್ಲಿ ನಾನು ಒಂದು ಬೆಳಗಿನ ಟೈಮ್ ರೊಟ್ಟಿನ ಮಾಡಿ ಬ್ರೋಕ್ಲಿ ಪಲ್ಯ ಹಾಕ್ಕೊಂಡು ರೊಟ್ಟಿ ಇಟ್ಕೊಂಡು ಹೆಂಗೆ ತಿನ್ಬೇಕಂತ ರೆಡಿ ಮಾಡಿಟ್ಟೇನಿ. ಹಾಟ್ ಬಾಕ್ಸ್ನಾಗ ನನ್ನ ಮಗ ಚಪಾತಿ ಮಾಡಿಟ್ಟು ಅದರ ಲಿಡ್ ಮುಚ್ಚಿ ಅವನಿಗೆ ಇಟ್ಟು ಬರ್ತೀನಿ. ಡೈಲಿ ಅವನಿಗೆ ಒಂದೊಂದು ಸಾರಿ ರೊಟ್ಟಿನೂ ತಿನ್ನಿಸ್ತೀನಿ, ಒಂದೊಂದು ಸಾರಿ ಚಪಾತಿನೂ ತಿನ್ನಿಸ್ತೀನಿ. ನೀವು ಬ್ರೋಕ್ಲಿ ತನ್ನಿ, ಮಾಡಿ ಕಮೆಂಟ್